ಒಂದೇ ಸವನೆ ತನ್ನ ತಲೆಗಳನ್ನು ಕಡಿದೀಡಾಡುತ್ತಿದ್ದ ಮಹಾಸ್ತ್ರವು ಉಪಶಮಿಸಲ್ಪಟ್ಟುದರಿಂದ ಅದನ್ನೇ ಎಣಿಸಿಕೊಂಡ ರಾವಣನು ಕ್ಷಣಕಾಲವಾದರೂ ತಾನು ಶ್ರೀರಾಮನೊಂದಿಗೆ ಹೋರಾಡಿ ಜಯವನ್ನು ಪಡೆದನೆಂದು ಅಭಿಮಾನ ತಳೆದನು. ಅಷ್ಟರಲ್ಲಿ ರಾಕ್ಷಸ ವೀರರು ಮದ್ದಾನೆಗಳ ದಂಡನ್ನು ಕಪಿಸೈನ್ಯದ ಮೇಲೆ ಬಿಟ್ಟು ಅವರನ್ನು ಸವರತೊಡಗಿದರು. ವಾನರ ಭಟರು ಮೇಲುಹಾಯ್ದು ಬರುವ ಮದಗಜಗಳನ್ನು, ಅದರ ಮೇಲೇರಿ ಗೈಗಲಸುವ ರಾಕ್ಷಸರನ್ನು ಕೈಯ ಮರದಿಂದಲೇ ಹೊಡೆದೊಡೆದು ಬೀಳಿಸತೊಡಗಿದರು. ಮದ್ದಾನೆಗಳ ಗಂಡಸ್ಥಲವನ್ನು ಗುದ್ದಿ ಸೊಂಡಿಲನ್ನೆಳೆದು ಬೀಸಿ ಹಾಗೆಯೇ ಅವುಗಳನ್ನು ನೆಲಕ್ಕೆ ಬಡಿದು ಮರ್ಕಟ ವೀರರು ಆ ಗಜಘಟಗಳನ್ನೆಲ್ಲ ಕೊಂದು ಕೆಡಹುತ್ತಾ ಮುಂದೆ ನುಗ್ಗಿದರು. ನೀಲನಾಣತಿಯಂತೆ ನಿಯತವಾಗಿದ್ದ ವಾನರ ಸೈನ್ಯಗಳೆರಡು ಇಕ್ಕೆಡೆಗಳಿಂದಲೂ ಮುತ್ತಿ ದಾನವರನ್ನು ಮರ್ದಿಸತೊಡಗಿದವು. ಎಲ್ಲಿ ಹೋದರಲ್ಲಿ ವೀರ ಮರ್ಕಟರೇ ಮೇಲೇರಿ ತಮ್ಮ ಸುವನ್ನು ಹೀರಲು ತೊಡಗಿರುವುದನ್ನು ಕಂಡ ರಕ್ಕಸರು ಇನ್ನು ಪರಿಣಾಮವಿಲ್ಲವೆಂದು ನಿಶ್ಚಯಿಸಿ ಜೀವದ ಹಂಗುದೆರೆದು ಕಾದತೊಡಗಿದರು. ಎಷ್ಟೆಷ್ಟೋ ಕಪಿವೀರರು ಮಡಿದು ಹೋದರೂ ತುಸು ಹೊತ್ತಿನಲ್ಲಿ ರಕ್ಕಸ ಬಲವೆಲ್ಲವೂ ಒಂದೇ ಸಮನೆ ಘಾಸಿಯಾಗತೊಡಗಿತು. ರಾವಣನ ಮೂಲಬಲವೆಂಬ ಮಹಾದಾನವ ಸೈನ್ಯದಲ್ಲಿ ಅಲ್ಲೊಬ್ಬ ಇಲ್ಲೊಬ್ಬನಂತೆ ಮಾತ್ರ ಏನನ್ನೂ ಮಾಡಲಾರದೇ ನಿಂತಿದ್ದರು. ಇದೆಲ್ಲವನ್ನು ನೋಡುತ್ತಲೇ ಇದ್ದ ರಾವಣನು ಏನನ್ನೂ ಮಾಡದೆ ಶ್ರೀರಾಮನಲ್ಲಿಯೇ ಕೊನೆಯವರೆಗೂ ಸೆಣಸುವುದಕ್ಕಾಗಿ ಹಾಗೆಯೇ ತನ್ನ ರಥದ ಮೇಲೆ ನಿಂತಿದ್ದನು. ಅವನು ಯಾರ ಮೇಲೆಯೂ ಕೈ ಮಾಡದಿದ್ದುದನ್ನು ನೋಡಿ ಅವನ ಮೇಲೆಯೂ ಇತರರು ಕೈ ಮಾಡಲಿಲ್ಲ. ಶ್ರೀರಾಮನು ತುಸು ದೂರದಲ್ಲಿ ತನ್ನ ಧನುಷರಾಳಿಗಳಿಗೆ ಮಾನಸ ಪೂಜೆಯನ್ನು ಸಲ್ಲಿಸುತ್ತಿದ್ದನು. ರಣಾಂಗಣದ ವಾರ್ತೆಯನ್ನು ಕೇಳಿದ ಮಹಾರಾಣಿ ಮಂಡೋದರಿಯು ತನ್ನ ಪತಿದೇವನ ಕೊನೆಗಾಲದಲ್ಲಿ ತಾನೂ ಬಳಿಯಲಿದ್ದೇ ತೀರಬೇಕೆಂದು ಬಗೆದು ಅದಕ್ಕಾಗಿ ಸಿದ್ಧಳಾದಳು. ತಿಳಿಗೊಳದ ನೀರಿನಲ್ಲಿ ಮುಳುಗಿ ಮಿಂದು ಬಿಳಿಯ ನಾರು ಸೀರೆಯನ್ನು ಸುತ್ತಿ ಮಾಂಗಲ್ಯವೊಂದನ್ನೇ ಕೊರಳಲ್ಲಿ ಧರಿಸಿ ಮೈ ಮುಖಗಳಿಗೆಲ್ಲ ಅರಿಸನವನ್ನು ಪೂಸಿಕೊಂಡು ಹಣೆಗೆ ಕುಂಕುಮವಿಟ್ಟುಕೊಂಡಳು. ಮಿಂದಾಗ ತೊಯ್ದಿದ್ದ ನೀರು ತೊಟ್ಟಿಕ್ಕುತ್ತಿದ್ದ ಕೇಶಪಾಶವನ್ನು ಎಡಬಲ ಭುಜಗಳ ಮೇಲಿಂದ ವಕ್ಷಸ್ಥಲದ ಮೇಲೆ ಇಳಿಯಬಿಟ್ಟಳು. ಹಾಗೆಯೇ ಶಿವಸನ್ನಿಧಿಗೆ ನಡೆದು ಅಲ್ಲಿ ಪುಷ್ಪಾಕ್ಷತೆಗಳಿಂದ ಪರಮಶಿವನನ್ನು ಅರ್ಚಿಸಿದಳು. ಒಂದೆರಡು ಆಲದೆಲೆಗಳನ್ನು ತರಿಸಿಕೊಂಡು ಅದರಲ್ಲಿ ಅರಸಿನ ಕುಂಕುಮವನ್ನು ಬಿಳಿಯ ಹೂವುಗಳನ್ನು ಇಟ್ಟುಕೊಂಡು ನೆಟ್ಟಗೆ ತಾನೊಬ್ಬಳೇ ಅಶೋಕವನಕ್ಕೆ ನಡೆದು ಅವುಗಳನ್ನು ಸೀತಾದೇವಿಯ ಮುಂದಿಟ್ಟು ನಮಸ್ಕರಿಸಿದಳು. ಸೀತೆಗೆ ಆಶ್ಚರ್ಯವಾಯಿತು. ಅವಳು ಮಂಡೋದರಿಯೇ ಎಂಬುದನ್ನು ಮೊದಲೇ ತಿಳಿದಿದ್ದ ಜಾನಕಿಗೆ ಅವಳ ಈ ವರ್ತನೆಯಿಂದ ತಾನೇನು ಮಾಡಬೇಕು ತಿಳಿಯದೆ ತರಹರಿಸಿದಳು. ಆದರೂ ಆಕೆಯನ್ನು ಕೈ ನೀಡಿ ಎತ್ತಿ ತಳಕಿಸಿ ಬಳಿಯಲ್ಲಿ ಕುಳ್ಳಿರಿಸಿಕೊಂಡಳು. ಅಡಿಗಡಿಗೆ ಉಂಟಾದ ರಾವಣನ ಸೋಲು ಹಾಗೂ ಅಂದಿನ ಕೊನೆಯ ಘಟ್ಟದ ವಿವರವೆಲ್ಲವೂ ಸರಮೆಯಿಂದ ಸೀತೆಗೆ ತಿಳಿದಿದ್ದಿತು. ಮಂಡೋದರಿಯ ಮುಖದಲ್ಲಿ ಮ್ಲಾನತೆ ಇರಲಿಲ್ಲ. ಕಣ್ಣುಗಳಲ್ಲಿ ನೀರು ಸುರಿಯುತ್ತಿರಲಿಲ್ಲ. ಯಾವುದೋ ಗಂಭೀರವಾದ ಶಾಂತತೆಯ ಮುದ್ರೆಯು ಮುಖದಲ್ಲಿ ಅಚ್ಚೊತ್ತಿದಂತೆಯೇ ಕಾಣುತ್ತಿತ್ತು. ಸೀತೆಗೆ ಮತ್ತಷ್ಟು ಆಶ್ಚರ್ಯವಾಯಿತು. ಇನ್ನೊಂದು ಗಳಿಗೆಯಲ್ಲಿ ತನ್ನರಸನ ಸಂಹಾರವೇ ಆಗುವುದರಲ್ಲಿದ್ದರು. ಈ ಮಹಾರಾಣಿಯು ಉದ್ವಿಗ್ನಳಾಗದಿರುವುದನ್ನು ಕಂಡು ಹಾಗೆಯೇ ಅವಳ ಕುರಿತು ಒಂದು ವಿಧವಾದ ಭಕ್ತಿಯೂ ಉಂಟಾಯಿತು. ಕ್ಷಣಕಾಲ ಒಬ್ಬರನ್ನೊಬ್ಬರು ನೋಡಿದರೆ ಹೊರತು ಇಬ್ಬರೂ ಮಾತಾಡಲಿಲ್ಲ. ಕಡೆಗೆ ಜಾನಕಿಯೇ, ಅಮ್ಮ, ಇದೇನು ಹೀಗೆ ಎಂದು ಕೇಳಿದಳು. ಆಗ ಮಂಡೋದರಿಯು, ದೇವಿ, ನನಗಿಂದು ಉತ್ಸವದ ಕಾಲ. ನನ್ನ ಪತಿದೇವರು ನಿನ್ನರಸನೊಂದಿಗೆ ಹೋರಾಡಿ ಅವನ ಪದತಲದಲ್ಲಿ ಪ್ರಾಣಾರ್ಪಣೆ ಮಾಡುವ ಸದಿಚ್ಛೆಯಿಂದಲೇ ಯುದ್ಧಭೂಮಿಗೆ ಹೋಗಿರುವರು. ನಾನು ಇನ್ನೂ ಉಳಿಯಬೇಕಾಗಿಲ್ಲ. ಇಷ್ಟು ದಿನ ಪತಿ ಸೇವೆಯಲ್ಲಿಯೇ ನನ್ನ ಆಯುಷ್ಯವನ್ನು ಕಳೆದು ಅವರ ಪೂರ್ಣ ಪ್ರೇಮಕ್ಕೆ ಪಾತ್ರಳಾದವಳು ನಾನು. ಅಂತೆಯೇ ಕೃತಾರ್ಥಳು. ಸತಿಗೆ ಪತಿಯಲ್ಲದೆ ಅನ್ಯ ದೈವವಿಲ್ಲವೆಂಬುದನ್ನು ಎಲ್ಲ ಪತಿವ್ರತೆಯರೂ ಬಲ್ಲರು. ಲೋಕಕ್ಕೆ ನನ್ನ ಪತಿದೇವನಿಂದ ಅನ್ಯಾಯವಾಗಿದೆ. ಅದನ್ನು ನಾನು ಎತ್ತಿ ಆಡುವುದಲ್ಲ, ನಿನ್ನಲ್ಲಿ ತೋಡಿಕೊಳ್ಳುವುದು ಮಾತ್ರ. ನೀನು ಅವರಿಂದಲೇ ಸಂಕಟಕ್ಕೀಡಾದವಳು. ನಿನ್ನ ಕುರಿತಾಗಿ ಅವರ ಅಪರಾಧವು ಅಕ್ಷಮ್ಯವಾದುದು. ಆದರೂ ಓ ತಾಯೇ, ನನಗೆ ಅವರೇ ಪತಿಯು. ಜನ್ಮ ಜನ್ಮಾಂತರಗಳಲ್ಲಿಯೂ ಅವರೇ ನನ್ನ ಪತಿಯಾಗುವಂತೆ ಬಯಸುವವಳು ನಾನು. ನೀನು ಕ್ಷಮಾಮಯಿಯು. ಶಾಪದಿಂದಲೇ ನಮ್ಮೆಲ್ಲರನ್ನು ಸುಟ್ಟುರುಹುವ ಶಕ್ತಿ ಸಂಪನ್ನೆಯು. ಆದರೂ
ನೀನು ಹಾಗೆ ಮಾಡಲಿಲ್ಲ. ನೀತಿಯನ್ನು ತಿದ್ದಿಕೊಳ್ಳಲು ನೀನು ಸಂಕಟದಲ್ಲಿ ನವೆಯುತ್ತಿದ್ದರೂ ನನ್ನವರಿಗೆ ಅವಕಾಶವನ್ನು ಕೊಟ್ಟವಳು. ಅಮ್ಮ, ಅವರ ತಪ್ಪು ಅವರಿಗೆ ತಿಳಿದಿದೆ. ಅದಕ್ಕಾಗಿ ಶ್ರೀರಾಮನಿಂದಲೇ ಶಿಕ್ಷೆಯನ್ನು ಪಡೆದು ತಮ್ಮ ಜೀವನವನ್ನಲ್ಲಿ ಸಮರ್ಪಿಸಲು ಅವರು ಸಿದ್ಧರಾಗಿರುವರು. ನಿಷ್ಕಲ್ಮಷವಾದ ನಿನ್ನ ಪಾತಿವ್ರತ್ಯದ ಶಕ್ತಿಯು ಅಪಾರವಾದುದು. ನಾನದನ್ನು ಬಲ್ಲೆನು. ಇನ್ನೊಂದು ಮುಹೂರ್ತದ ಒಳಗಾಗಿ ನನ್ನವರು ಭೌತಿಕ ದೇಹವನ್ನು ನೀಗಾಡತಕ್ಕವರು. ಶರಣಾಗತನಾದರೆ ಶ್ರೀರಾಮನು ಕೊಲ್ಲನೆಂದು ತಿಳಿದೇ ನನ್ನವರು ಶ್ರೀರಾಮನಿಗೆ ಶರಣಾಗತರಾಗಲಿಲ್ಲ. ಅವರಿಗೆ ಕಲುಷಿತವಾದ ಈ ಜೀವನವೂ ಬೇಡವಾಗಿದೆ. ವೀರೋಚಿತವಾಗಿಯೇ ಬರುವ ಮರಣವನ್ನು ಶ್ರೀರಾಮನಿಂದಲೇ ಪಡೆಯಲು ಅವರು ಹೊರಟಿದ್ದಾರೆ. ಅಮ್ಮ, ಕೃಪೆಯಿಟ್ಟು ನನ್ನ ಪತಿದೇವನ ಅಪರಾಧಗಳನ್ನು ಕ್ಷಮಿಸಲಾರೆಯಾ? ನೀನು ಕ್ಷಮಿಸಿದೆಯಾದರೆ ಮಾತ್ರ ಅವರಿಗೆ ಸದ್ಗತಿಯು ಪ್ರಾಪ್ತಿಸುತ್ತದೆ. ಇಲ್ಲದಿದ್ದರೆ ಅವರಿಗೆ ಪರಲೋಕದಲ್ಲಿಯೂ ಪರಿಣಾಮವಿಲ್ಲ. ತಾಯಿ, ಪತಿತ ಪಾವನನಾದ ಶ್ರೀರಾಮನ ಪತ್ನಿಯಾಗಿ ನನ್ನರಸನನ್ನು ಕ್ಷಮಿಸು. ಅವರು ನಿಶ್ಚಿಂತತೆಯಿಂದ ಶ್ರೀರಾಮನ ಬಾಣಕ್ಕೆ ತುತ್ತಾಗಿ ಆ ಪರಮ ಪದವನ್ನು ಹೊಂದುವಂತೆ ಅನುಗ್ರಹಿಸು ಎಂದು ನುಡಿದು ಸೀತಾದೇವಿಯ ಪಾದಗಳಿಗೆ ಮತ್ತೊಮ್ಮೆ ವಂದಿಸಿದಳು. ವಿ ಎನ್ ಭಾಗವತ್, ಬರಬಳ್ಳಿ.